ನನ್ನ ಹೆಸರು ರಾಹುಲ್ ಅಂದ್ಬಿಟ್ಟು 3 ಸಬ್ಜೆಕ್ಟು ಫೇಲ್ ಆಗಿದೆ, ಸೈನ್ಸು, ಮ್ಯಾಥ್ಸು, ಹಿಂದಿ ಅಂದ್ಬಿಟ್ಟು. ಇಲ್ಲಿ ಎಲ್ಲ ಬಂದಿದ್ದಕ್ಕೆ ಹೆಲ್ಪ್ ಆಯ್ತು, ಎಲ್ಲ ಟೀಚರ್ಸು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಹೇಳ್ಕೊಟ್ರು. ಇವಾಗ 3 ಸಬ್ಜೆಕ್ಟು ಪಾಸ್ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ತಾ ಇದ್ವಿ. ಎಷ್ಟು ದಿನ ಇಲ್ಲಿ ಶಿಬಿರ ಮಾಡಿದ್ರು? ಯಾರ್ಯಾರು ಟೀಚ್ ಮಾಡಿದ್ರು? ರಾಜೇಶ್ ಸರ್ ಬಂದಿದ್ರ? ರಾಜೇಶ್ ಸರ್ ಬಂದಿದ್ರು. ಆವಾಗ ಬಂದು ರೌಂಡಿಂಗ್ಸ್ ಎಲ್ಲ ಹೇಳ್ಬಿಟ್ಟು ಎಲ್ಲ ಟೀಚರ್ಸ್ ಎಲ್ಲ ಹೇಳ್ಕೊಡೋದು, ಮತ್ತೆ ನಾವೆಲ್ಲ ಕಲ್ತ್ಕೊಂಡು ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗಿದ್ರಿ. ಮತ್ತೆ 2 ತಿಂಗಳಿಂದ 1.5 ತಿಂಗಳಿಂದ ನಡೀತಾ ಇತ್ತು ಇದು. ನಮ್ಮ ಹೆಸರು ರಾಹುಲ್ ಅಂದ್ಬಿಟ್ಟು. ಸರ್, ಇವತ್ತು ಒಬ್ಬ ಪೊಲೀಸ್ ಆಫೀಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಫೈಲ್ ಆಗಿರೋ ಮಕ್ಕಳಿಗೆಲ್ಲ ಒಂದು ಬೆಂಬಲ ನಿತ್ತಿ, ಒಂದು ಉದಾಹರಣೆ ಕೊಟ್ಟಿ, ಒಂದು ಶಕ್ತಿ ಕೊಟ್ಟಿ ಇಷ್ಟು ಮಟ್ಟಿಗೆ ತಂದಿದ್ದಾರೆ. ರಾಜೇಶ್ ಸರ್ಗೆ ತುಂಬಾ ಧನ್ಯವಾದಗಳು. ಆ ಟೀಮ್ಗೆ, ಇಡೀ ಕುಟುಂಬ ಲಾಂಛನಕ್ಕೆ ತುಂಬಾ ಧನ್ಯವಾದಗಳು. ಆ ಕುಟುಂಬ ಇನ್ನ ಎತ್ತರಕ್ಕೆ ಬೆಳೀಲಿ, ಚೆನ್ನಾಗಿ ಎಜುಕೇಶನ್ ಕೊಡ್ತಾವ್ರೆ. ಟೀಚರ್ಸೇ ಆಗಲಿ, ಇವರೇ ಆಗಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮಕ್ಕಳಿಗೆ 3 ಸಬ್ಜೆಕ್ಟ್ ಹೋಗಿತ್ತು ನಮ್ಮ ಹುಡುಗಂದು, 3 ಸಬ್ಜೆಕ್ಟ್ ಪಾಸ್ ಆಗಿದ್ದಾನೆ. ನಾನು ಬೇಡ ಮನೆಯಲ್ಲೇ ಇರ್ಲಿ, ಏನು ಮಾಡೋದ್ ಬೇಡ ಮನೇಲಿ ಇರ್ಲಿ ಅಂತ ನಾನು ಇದು ಮಾಡಿದೆ. ರಾಜೇಶ್ ಸರ್ ಇದು ಬಿಟ್ಟು ಫೇಸ್ಬುಕ್ ಅಲ್ಲಿ ಅದು ನೋಡಿ, ಲೈವ್ ನೋಡಿ ನಾನು ರಾಜೇಶ್ ಸರ್ಗೆ ಅವ್ರನ್ನ ಮೀಟ್ ಮಾಡಿ ನನ್ನ ಮಗನ ಇಲ್ಲಿ ಎತ್ಕೊಂಡ್ಬಂದು ಸೇರಿಸಿ ಸಾರ್ಥಕ ಆಗಿದೆ ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ ಹೆಸರು ರಮೇಶ್ ಅಂತ. ನಿಮ್ಮ ಮಗ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದೆ? 2 ಸಬ್ಜೆಕ್ಟ್ ಹೋಗಿತ್ತು ಸರ್. ಇದು ಪಾಸ್ ಆಗಿದ್ದಾನೆ ಸರ್. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇವರೆಲ್ಲ ಇಲ್ಲ ಸರ್, ಅವ್ರು ಊಟ ಕೊಟ್ಟಿ, ಬುಕ್ಸ್ ಕೊಟ್ಟಿ, ಪೆನ್ ಕೊಟ್ಟಿ, ಎಲ್ಲ ಕೊಟ್ಟಿ, ಎಲ್ಲ ಫ್ರೀ ಓದಿಸಿ ಪಾಸ್ ಆಗಿದೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇವ್ರು ಮಾಡಿಕೊಟ್ಟೆಲ್ಲದಕ್ಕೆ ಅವರೆಲ್ಲ ಸಂತೋಷ ಇರ್ಬೇಕು ಸರ್. ಅವರು ಅವ್ರ ಫ್ಯಾಮಿಲಿ ಮಕ್ಕಳು ಚೆನ್ನಾಗಿರ್ಬೇಕು ಸರ್. ನಮ್ಗೆ ಚೆನ್ನಾಗಿ ಸಂತೋಷ ಆಗ್ತಾ ಇದೆ ಸರ್. ನಿಮ್ಮ ಹೆಸರಮ್ಮ? ಮಂಜುಳಾ ಸರ್. I'm so happy for I'm passing the 10th. For thank you for Rajesh sir and volunteers and Hema ma'am. I'm so happy for 10th. ಎಲ್ಲರಿಗೂ ಥ್ಯಾಂಕ್ ಯು. ನಾನು 10th ಪಾಸ್ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗಿದ್ದೀನಿ. ನಾನು ಇವಾಗ ಚೆನ್ನಾಗಿ ಓದ್ಬಿಟ್ಟು ಮತ್ತೆ ನೆಕ್ಸ್ಟ್ ನನ್ನ ಕಾಲೇಜ್ ಕೂಡ ಹೋಗಿ ನಾನು ಚೆನ್ನಾಗಿ ಸೇರಿ ನಾನು ಓದ್ತೀನಿ. ನಾನು 2 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಆ 2 ಸಬ್ಜೆಕ್ಟ್ ಕೂಡ ಪಾಸ್ ಆಗ್ಬಿಟ್ಟಿದ್ದೀನಿ. ಯಶವಂತ್. ಭವ್ಯ, ನಂದು 6 ಸಬ್ಜೆಕ್ಟ್ ಫೇಲ್ ಆಗಿತ್ತು. ಇವಾಗ ನಾನು 6 ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ. ಹೇಳಿದ್ರು ರಾಜಲಕ್ಷ್ಮಿ ಸಂಸ್ಥೆ ಟ್ಯೂಷನ್ ಮಾಡ್ತಿದ್ದಾರೆ ಅಂತ, ಅಲ್ಲಿಗೆ ಹೋಗಿ ಅಂತ ಹೋದ್ವಿ. ಫಸ್ಟ್ ಅಲ್ಲಿ 5 ಗಂಟೆ ಮೇಲೆ 3 ಗಂಟೆಗೆ ಎದೊಳ್ಬೇಕಂದ್ರು. ಆಮೇಲೆ ವಾಟ್ಸಪ್ ಅಲ್ಲಿ ಫೋಟೋ ಹಾಕ್ಬೇಕಂದ್ರು. ವಾಟ್ಸಪ್ ಅಲ್ಲಿ ಫೋಟೋ ಹಾಕಿ 3 ಗಂಟೆಗೆ ಇಲ್ಲಾಂದ್ರೆ 5 ಗಂಟೆಗೆ ಎದೊಳ್ತಿದ್ದೆ ನಾನು. 5 ಗಂಟೆಗೆ ಎದೊಳಿ ಫೋಟೋ ಹಾಕ್ತಿದ್ದೆ. ಮತ್ತೆ ಅಲ್ಲಿ ಟ್ಯೂಷನ್ಗೆ 8 o'clock ಗೆಲ್ಲ ಹೋಗ್ತಿದ್ದೆ. 8 o'clock ಹೋದ್ರೆ ಮತ್ತೆ ಬರೋದು 6 ಗಂಟೆ ಆಗ್ತಿತ್ತು. ಅವಾಗ ಟೀಚರ್ಸ್ ಪಾಠ ಮಾಡೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಫರ್ಟ್ ಹಾಕಿ ಓದಿದ್ದಕ್ಕೆ ಪಾಸ್ ಆಗಿದ್ದೀನಿ. ಸ್ಕೂಲಲ್ಲಿ ಪಾಠ ಮಾಡೋದಕ್ಕೂ ಇಲ್ಲಿ 25 ದಿನ ಪಾಠ ಮಾಡಿದ್ರಲ್ಲ, ಇದಕ್ಕೇನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಅಂದ್ರೆ ಅಲ್ಲಿ ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟಿರ್ಲಿಲ್ಲ. ಅಂದ್ರೆ ಇವಾಗ ನಾನು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಓದಿ ಇನ್ನೂ ಚೆನ್ನಾಗಿ ಸ್ಕೋರ್ ಅನ್ಕೊಂಡಿದ್ದೆ. ಆದ್ರೆ ಸ್ಕೋರ್ ಮಾಡಕ್ ಆಗ್ಲಿಲ್ಲ, ಪಾಸ್ ಆಗಿದ್ದೀನಿ. ಅಂದ್ರೆ ನಮ್ಗೆ ಅಲ್ಲಿ ಇದ್ದಾಗ ಮೋಟಿವೇಶನ್ ಕ್ಲಾಸ್ ಮತ್ತೆ ಎಷ್ಟು ಅಂದ್ರೆ ಡ್ರಾಯಿಂಗ್ ಅಂತಾನೆ ಸ್ಪೆಷಲ್ ಆಗಿ ಸರ್ ಬರ್ತಿದ್ರು. ಡ್ರಾಯಿಂಗ್ ಈಸಿ ಮೆಥಡ್ ಅಲ್ಲಿ ಹೆಂಗ್ ಮಾಡ್ಬೇಕು ಏನು ಅಂತ ಇಂಗ್ಲಿಷ್ ಮ್ಯಾಮ್ ಮತ್ತೆ ಎಲ್ಲಾ ಸರ್ರು ಎಲ್ಲಾ ಹೇಳ್ಕೊಟ್ಟಿದ್ರು. ಎಲ್ಲ ಹೆಂಗೆ ಈಸಿಯಾಗಿ ಬರಿಬಹುದು, ಈಸಿಯಾಗಿ ಮಾಡ್ಬೋದು ಅಂತ ಎಲ್ಲ ಚೆನ್ನಾಗಿ ಬರ್ತಿ ಪಾಸ್ ಆಗಿದ್ದೀನಿ. ಭವ್ಯ. ನನ್ನ ಹೆಸರು ಬಿಂದು. ನಾನು ಆನೇಕಲ್ ತಾಲೂಕಿಂದ ಬಂದಿದ್ದೀನಿ. ನಾನು ಫೇಲ್ ಆಗಿ 3 ಸಬ್ಜೆಕ್ಟ್ ಫೇಲ್ ಆಗಿತ್ತು. ಅದನ್ನ 3 ಸಬ್ಜೆಕ್ಟ್ ನಾನು ಓದಿ ಚೆನ್ನಾಗಿ ಪಾಸ್ ಮಾಡ್ಕೊಂಡಿದ್ದೀನಿ. ರಾಜೇಶ್ ಸರ್ ಅಲ್ಲಿ ವಿಡಿಯೋ ಕಳಿಸಿದ್ರು. ಆ ಟ್ಯೂಷನ್ ಮಾಡ್ತಾ ಇದ್ರು ಲಾಂಛನದಲ್ಲಿ. ಆ ಟ್ಯೂಷನ್ ಸೇರಿದಾದ್ಮೇಲೆ ನಮ್ಮ ಟೀಚರ್ಸು ಸರ್ರು ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಡ್ರಾಯಿಂಗ್ ಸರ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸ್ಕಿಲ್ಸ್ ಹೆಂಗಿರ್ಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅದು ಚೆನ್ನಾಗಿ ಹೇಳಿ ನಾವು ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ ಬರ್ದು ಪಾಸ್ ಆಗಿದ್ದೀರಿ. ನಾವೆಲ್ಲ ನಾವು ಪಾಸ್ ಆಗಿರೋದು ಖುಷಿ ಪಟ್ಕೊಂಡು ಸರ್ರು, ಟೀಚರ್ಸ್, ರಾಜೇಶ್ ಸರ್ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಅದಕ್ಕೆ ಪಾಸ್ ಆಗಿದ್ದಕ್ಕೆ ನಾನು ಡಾಕ್ಟರ್ ಆಗ್ಬೇಕಂತ ಇದ್ದೀನಿ. ಇವಾಗೂ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ ಹೆಸರು ಸ್ವಾಮಿ ವಿವೇಕಾನಂದ ಕಾಲೇಜು. ಅದಕ್ಕೆ ಇನ್ನೆಲ್ಲ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.